ಈ ಕಡೆ ಮೇನ್ ಒಪ್ಪಾಳೆ ಐತಲ್ಲ ಕಮ್ಮ ಇದ್ರೊಳಗೆ ನೀವು ಒಳಗೆ ಬಿಡ್ತಾರ್ರಿ. ಇನ್ನೂ ಏನಾರ ದೊಡ್ಡದು ಏನಾರ ಪೂಜೆ ಮಾಡಿಸಿದ್ರೆ ನೀವು ಸೀದಾ ಗರ್ಭಗುಡಿ ಒಳಗೆ ಬರ್ತಾರೆ ಏನ್ರಿಪ್ಪ ಅಂತಂದ್ರೆ ಏನು ಡೇಂಜರ್ ಐತೆ ಹೇಳ್ರಿ ಪಡ್ಡ ಮಸ್ತ್ ಐತಿ ನೋಡ್ರಿ ಮಂಜ ಇಲ್ಲೊಂದು ಐತಿ ಇಲ್ಲೊಂದು ಇದು ಮುಕ್ಕೊಂದು ಆಟಾಡೋದು ಈಗ ಪಿಟ್ ಸ್ಟಾಪ್ ತೊಗೊಂಡು ಅಣ್ಣ ಯಾರಿಗೋ ಮೀಟ್ ಆಗಕ್ಕೆ ಹೋಗ್ಯಾನೆ ಸೀದಾ ಮತ್ತೊಂದು 2-3 ಕ್ಲಿಪ್ಸ್ ತೋರಿಸ್ತೇನೆ ಸೀದಾ ನಿಮ್ಗೆ ಶ್ರೀಶೈಲಮ್ದಾಗ ಸಿಗ್ತೀನಿ. ಕಾರ್ ಪಾರ್ಕಿಂಗ್ ಬೇರೆ ಕಡೆ, ಆಮೇಲೆ ಫೋನ್ ಅಲಾವಿಲ್ಲ ಅಂತ, ಬ್ಯಾಗ್ ಅಲಾವಿಲ್ಲ ಅಂತ, ಕಿಶೆದಾಗ ಏನೂ ಅಲಾವಿಲ್ಲ ಅಂತ. ಎಲ್ಲ ಒಮ್ಮೆ ದರ್ಶನ ಮಾಡ್ಕೊಂಡು ಪ್ರಸಾದ ಗೀಸ ಮಾಡ್ಕೊಂಡು ಬಂದ್ಬಿಡೋದು. ಸ್ಟ್ರೀಟ್ ಎಕ್ಸ್ಪ್ಲೋರ್ ಮಾಡಕತ್ತೇವೆ ನಾವು, ಇನ್ನೂ ದರ್ಶನಕ್ಕೆ ಹೋಗಿಲ್ಲ. ಬಿಟ್ಟು ಹೆಂಗೆ ಹೊಂಟ್ರಿ ಚಪ್ಪಲ್ ಬೇಡ ಹೋದಿಲ್ಲ ಬೇಡ ತಗೋ ನಡೀತೈತೆ ತಗೋ ಚಪ್ಪಲ್ ಯಾಕೆ ತೊಗೊಂತಿ ಮತ್ತೆ 3 ಫೇಸ್ ಅಂತ 3 ಫೇಸ್ ಅಂದ್ರೆ ಇದು ಒಂದು ಹಿಂಗೆ ಬರ್ತೈತಿ, ಒಂದು ಹಿಂಗೆ, ಒಂದು 3 ಫೇಸ್ 5 ಫೇಸ್. ಫ್ಯಾಮಿಲಿ ಸೀನೇನ್ರಿಪ್ಪ ಟೈಮ್ ಆಗೈತ್ರಿ 12:58 ಆ್ಯಂಡ್ ನಾವೇ ಹೆಡಿಂಗ್ ಟುವರ್ಡ್ಸ್ ಹೇಳ್ರಿಪ್ಪ ಅಂತ ಆನ್ ಅವರ್ ವೇ ಟು ಶ್ರೀಶೈಲಮ್. ಆ್ಯಂಡ್ ಅದ್ರ ಒಂದು ಸ್ಟೋರಿ ಹೇಳ್ತಾನಿದ್ನಲ್ರಿ, ಅವಾಗಿನ ಟೈಮ್ನಾಗ ಏನಾಗಿರ್ತೈತ್ರಿಪ್ಪ ಅಂತಂದ್ರೆ ಶಿವ ಪಾರ್ವತಿ ಕುಂತ ಮಾತಾಡ್ತಿರ್ತಾರಂತ್ರಿ. ಅವಾಗ ಕಾರ್ತಿಕೆ ಮತ್ತು ಗಣಪತಿ ಒಳಗೆ ಯಾರು ಫಸ್ಟ್ ಇಡೀ ಜಗತ್ತು ಸುತ್ತಿ ಬರ್ತಾರಲ್ಲ ಅವ್ರದ್ದು ಪೂಜಾ ಫಸ್ಟ್ ಮಾಡ್ತಾರಂತಂದು ಮಾತಾಗಿರ್ತೈತ್ರಿ. ಕಾರ್ತಿಕೇಯ ಏನು ಮಾಡ್ತಾರೆ, ನಾವಿಲ್ಲಿ ತೊಗೊಂಡು ಸುತ್ತ ಹೊಡಕ್ಕೆ ಹೋಗ್ಬಿಡ್ತಾರೆ ಜಗತ್ತು. ಗಣಪತಿ ಅಂತಲ್ಲಿ ಓಡಿಸ್ತಾರೆ ಜಗತ್ತು ಅಂತ ಅಂದ್ಕೊಳ್ಳಿ. ನಮ್ಮ ತಂದೆ ತಾಯಿನ ನಂಗೆ ಜಗತ್ತು ಅಂತಂದು ಮೂಷಕನ ಕರ್ಕೊಂಡು ಅವ್ರ ಮಮ್ಮಿ ಪಪ್ಪನ ಅಂದ್ರಪ್ಪ ಶಿವ ಪಾರ್ವತಿನ ಸುತ್ತೊಡಿತಾರಂತೆ. ಅವಾಗ ಏನಾಗ್ಬಿಡ್ತೈತಿ, ದೇವ್ರ ಪ್ರಸನ್ನ ಹಾಕಿ ಗಣಪತಿಗೆ ಫಸ್ಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಮನ್ಸಿಗೆ ನೋವು ಮಾಡ್ಕೊಂಡು ಕಾರ್ತಿಕ್ ಏನು ಮಾಡಿಬಿಡ್ತಾರೆ ರೀ, ಅಲ್ಲಿಂದ ಮ್ಯಾಗಿಂದ ದೇವಲೋಕ ಬಿಟ್ಟು ಏನು ಮಾಡಿಬಿಡ್ತಾರೆ ರೀ, ಇಲ್ಲಿ ಬರ್ತಾರೆ ಈ ಗುಡ್ಡಕ್ಕೆ. ಯಾವ್ದು ಈಗೇನು ಪ್ರೆಸೆಂಟ್ ಶ್ರೀಶೈಲಮ್ ಐತಲ್ರಿ ಆ ಗುಡ್ಡಕ್ಕೆ ಬರ್ತಾರೆ. ಶಿವ ಪಾರ್ವತಿನ ಅವ್ರು ಹಿಂದಿಂದ ಕೈಲಾಶ ಇಳಿದು ಇಲ್ಲಿ ಬರ್ತಾರೆ. ಇದಕ್ಕೆ ಸೌತ್ ಕೈಲಾಶ್ ಅಂತಾರೆ ರೀ. ಆ್ಯಂಡ್ ಇಲ್ಲೇನಾಗೈತ್ರಿ ಬಂದ್ಕೂಳೆ ಇನ್ನು ಅವ್ರಿಗೆ ಗುರುತಾಕೈತಿ ಕಾರ್ತಿಕೇಯ ಅಂತ ಏನು ಮಾಡಿಬಿಡ್ತಾರೆ. ಅರ್ಜುನ್ ರೂಪ ಶಿವಂದ ಮ್ಯಾಗ ಪಾರ್ವತಿ ಏನಾಕಾರಿ ಅಂತ ಬ್ರಹ್ಮರಾಂಬಿಕಾ ಆಕಾರಿ. ಬ್ರಹ್ಮರಾಂಬನೂ ಅಂತಾರೆ, ಬ್ರಹ್ಮರಾಂಬಿಕಾನು ಅಂತಾರೆ. ಅವರಲ್ಲೇ ತಾಳ್ತಾರೆ, ಸೌತ್ ಕೈಲಾಶ್ ಅಂತಾರೆ ಅದಕ್ಕೆ. ಹಿಂಗೆಲ್ಲ ಸೀನರ್ ಐತ್ರಿ ಫ್ಯಾಮ್ಲಿ. ಬರ್ರಿ ಫ್ಯಾಮ್ಲಿ, ಹಿಂಗೆಲ್ಲ ಸೀನರ್ ಐತ್ರಿ. ಸೀದಾ ನಿಮಗೆ ಸಿಗ್ತೈತ್ರಿಪ್ಪ ಅಂತ ಒಂದು 2-3 ಕ್ಲಿಪ್ಸ್. ನಮ್ಮ ಗಾಡಿ ರೆಡಿ ಐತಿ, ಭಾಳ ಬಿಸಿಲು ಐತಿ ನೋಡ್ರಿ. ನಮ್ಮ ಗಾಡಿಯಲ್ಲಿ ನಿಂತದ್ದು ಭಾಳ ಅಂದ್ರೆ ಭಾಳ ಬಿಸಿಲು ಐತಪ್ಪ. ಅವ್ರ ದರ್ಶನ ಭಾಳ ಚಲೋ ಆತ. ಆ್ಯಂಡ್ ಇಲ್ಲಿ ದರ್ಶನ ಏನು ಮಾಡಿರಿಪ್ಪ ಅಂತ ನೆಕ್ಸ್ಟ್ ಟೈಮ್ ನೀವೇನಾರ ಇದಕ್ಕೆ ಬರಾತಿರಿಪ್ಪ ಅಂತ ತಿಕ್ಕೋರಿ ಮಂತ್ರಾಲಯಕ್ಕೆ. ಭಾಳ ರಶ್ ಐತಿ, ಭಾಳ ಲೈನ್ ಐತಿ. ಪ್ಲೀಸ್ ತಲೆಗೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಎದಕ್ಕೆ ರೀ ಅಂತಂದ್ರೆ ನೀವು ಅಲ್ಲಿಂದಲ್ಲಿ ಖರ್ಚು ಮಾಡ್ಕೊಂಡು ಬರ್ತೀರಿ ಅಂತಂದ್ರೆ ಇನ್ನೊಂದು 1,000 ರೂಪಾಯಿ ಖರ್ಚು ಮಾಡೋದು ಏನು ದೊಡ್ಡದಲ್ಲ. ಆ 1,000 ರೂಪಾಯಿದಾಗ ಏನಕ್ಕೈತ್ರಿಪ್ಪ ಅಂತ ನಿಮ್ಮ ಹೆಸರಿಂದ ಅನ್ನ ಸಂತರ್ಪಣೆ ಆಕೈತ್ರಿ. ಇಲ್ಲಿಂದ ನೀವು ಏನೇನು ಮಾಡ್ಬೋದು ಗೊತ್ತ್ರಿ, ಕೋಲ್ಡ್ ಕಾಫಿ ಮಾಡ್ಬೋದು, ಸ್ಮೂತಿ ಮಾಡ್ಬೋದು, ಗ್ರೈಂಡ್ ಒಳಗೆ ಏನು ಮಾಡ್ಬೋದ್ರಿಪ್ಪ ಅಂತಂದ್ರೆ ಇಂಡಿಯನ್ ಸ್ಪೈಸ್ ಮಸಾಲ ಮಾಡ್ಬೋದು. ನಾವು 3 ಜಾರ್ ಕೊಡ್ತಾರೆ. ಈ 3 ಜಾರ್ BPA ಫ್ರೀ ಐತ್ರಿ. ಅಂದ್ರೆ ಕೆಮಿಕಲ್ ಇದನ್ನ ಯೂಸ್ ಮಾಡೇ ಇಲ್ಲ. ಇದನ್ನ ಪೂರಾ ಮಾಡಿ ಓಪನ್ ಮಾಡಿಬಿಟ್ರಿ ಅಂತಂದ್ರೆ ಕೆಳಗೇನಿದು ಪ್ಲಾಸ್ಟಿಕ್ ಮಟೀರಿಯಲ್ ಐತಲ್ರಿ ಬ್ರೇಕ್ ಆಗುವಂಥ ಚಾನ್ಸಸ್ ಇರ್ತದೆ. ಯಾಕೆ ಮೋಟ್ರಿನೋ ರನ್ನಿಂಗ್ ಇರ್ತೈತಿ. ರಬ್ಬರ್ ಲೀಡ್ ತೆಗೆದು ನೀವು ಏನೇನೈತಲ್ಲ ಯೂಸ್ ಮಾಡಿದ ಪೂರ ಕ್ಲೀನ್ ಮಾಡ್ಬೋದು. ಏನು ಬ್ಲ್ಯಾಕ್ ಐತಲ್ಲ ಬ್ಲ್ಯಾಕ್ ವೈಟೇ ಇರ್ಬೇಕ್ರಿ. ಅದನ್ನ ಏನಿಲ್ಲ ಜೆಂಟಲ್ ಪ್ರೆಸ್ ಮಾಡಿಬಿಟ್ರೆ ಮುಗಿದು ಹೋದ್ರಿ. ಏನು ಮಾಡೋದು ಗೊತ್ತೀರಿ, ಫಸ್ಟಿಗೆ ಮಂತ್ರಾಲಯಕ್ಕೆ ಬಂದ್ರೆ ಅಂದ್ರೆ ಏನು ಮಾಡೋಕ್ರಿ, ಎಲ್ಲಕ್ಕಿಂತ ಫಸ್ಟಿಗೆ ತುಂಗಭದ್ರಾ ನದಿಗೆ ಹೋಗ್ಬೇಕು. ಹೋಗೋ ಟೈಮ್ನಾಗ ಏನು ಮಾಡ್ತಾರೆ, ಅಲ್ಲಿ ದೀಪ ಕೊಡ್ತಾರೆ ಸಣ್ಣ ಮಂಚಾಳಮ್ಮಗೆ ಹಚ್ಚಾಕ. ಅದು ಮಂಚಾಳಮ್ಮಗೆ ಹಚ್ಚಿ ನೀರೇನ್ರಿ ಜಾಸ್ತಿ ಇದ್ದು ಅಂದ್ರೆ ನೀರಾಗ ಹೋಗಿ ಕಾಲು ತೊಳ್ಕೊಂಡು ಅಲ್ಲಿ ಗಂಗಾದೇವಿ ಗುಡಿ ಐತ್ರಿ, ಅಲ್ಲಿ ಹೋಗಿ ತೆಂಗಿನಕಾಯಿ ತೊಗೋಬೇಕು. ಒಂದು 100 ರೂಪಾಯಿ ಬರ್ತದೆ ತೆಂಗಿನಕಾಯಿ ಕೊಡ್ತಾರೆ. ಅಲ್ಲೇ ಸ್ಟ್ರೇಟ್ ಗುಡಿ ಲೆಫ್ಟ್ ಸೈಡ್ ಚಪ್ಪಲ್ ಬಿಡೋ ಜಾಗನೂ ಐತಿ. ಅದ್ರ ಮುಂದಿಂದ ಅಲ್ಲೇ ತೆಂಗಿನಕಾಯಿ ಹೊಡಿತಾರೆ. ಅಲ್ಲಿ ತೆಂಗಿನಕಾಯಿ ಹೊಡೆದು ದಕ್ಷಿಣ ಕೇಳ್ತಾರೆ. ಅಲ್ಲಿ ಆಲ್ರೆಡಿ ಬೋರ್ಡ್ ಹಾಕ್ಯಾರ, ದಕ್ಷಿಣ ಕೇಳಂಗಿಲ್ಲ ಯಾರು. ದಕ್ಷಿಣ ಕೇಳಿದ್ರೆ ಕಂಪ್ಲೇಂಟ್ ಮಾಡ್ರಿ ಅಂತ. ಬಟ್ ಆಬ್ವಿಯಸ್ಲಿ ಅವ್ರು ಕೇಳ್ತಾರ ಕಾಯಿ ಹೊಡೆದ್ಕೊಳ್ಳಿ, ಅವ್ರಿಗೆ ದಕ್ಷಿಣ ಕೊಡ್ರಿ. ಕೊಟ್ಟು ಏನು ಮಾಡೋದ್ರಿಪ್ಪ ಅಂದ್ರೆ ಕಾಯಿ ಹೊಡೆದು ಕೊಟ್ಟಿರ್ತಾರಲ್ಲ ಅವ್ರೆ. ಅದನ್ನೇನು ಮಾಡೋದ್ರಿಪ್ಪ ಅಂತಂದ್ರೆ ಸೀದಾ ತೊಗೊಂಡು ಎಲ್ಲಿ ಬರ್ಬೇಕು ಅಂತ ಮಂಚಾಳಮ್ಮನ ಗುಡಿ ಬರ್ಬೇಕು. ಅಲ್ಲೇನು ಮಾಡೋದ್ರಿ ಅಂತ ಮಂಚಾಳಮ್ಮನ ಗುಡಿ ಹೋಗ್ಕೊಳ್ಳಿ. ಅವ್ರ ಕಾಯಿ ಮುಟ್ಟಿಸಿ ಪ್ರಸಾದ ಅದು ಕೊಡ್ತಾರೆ. ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ರಾಯರ ದರ್ಶನಕ್ಕೆ ಹೋಗ್ಬೇಕ್ರಿ. ಮಂಚಾಳಮ್ಮಗೆ ಹೋಗ್ಲಾರ್ದ ನೀವು ರಾಯರಿಗೆ ಹೋದ್ರಿ ಅಂತಂದ್ರೆ ಅದು ಆಗಂಗಿಲ್ಲ ನಿಮ್ದು ಯಾವುದು ಕೆಲಸ. ಅಲ್ಲಿ ದರ್ಶನ ಮಾಡ್ಕೊಂಡು ಹೋಗೋ ಟೈಮ್ ಹೆಂಗೈತ್ರಿ, ಪಾಳೆ ಇರ್ತೈತಲ್ಲ 1000 ರೂಪಾಯಿ ಕೊಟ್ರೆ ಅನ್ನ ಪ್ರಸಾದ ಮಾಡ್ತಾರೆ ನಿಮ್ಮ ಹೆಸರಿಂದ. ಆಮ್ಯಾಗ ಅಲ್ಲಿಂದ ಏನು ಮಾಡೋದ್ರಿಪ್ಪ ಅಂತಂದ್ರೆ ಸ್ಟ್ರೇಟ್ ಅಲ್ಲಿ ರೈಟ್ ಸೈಡ್ ಲೆಫ್ಟ್ ಸೈಡ್ ಒಂದು ಲೈನ್ ಐತಿ. ಅಲ್ಲಿಂದ 6ನೇ ನಂಬರ್ ಕೌಂಟ್ರಿಗೆ ಹೋಗೋದು. ಸೀದಾ ನೀವು ಒಳಗರಿ ಹೆಂಗೆ ಗೊತ್ತ್ರಿ, ಈ ಕಡೆ ಮೇನ್ ಒಪ್ಪಾಳೆ ಐತಲ್ಲ ಇದ್ರೊಳಗೆ ನೀವು ಒಳಗೆ ಬಿಡ್ತಾರೆ. ಇನ್ನೂ ಏನಾರ ದೊಡ್ಡದು ಏನಾರ ಪೂಜೆ ಮಾಡಿಸಿದ್ರೆ ನೀವು ಸೀದಾ ಗರ್ಭಗುಡಿ ಒಳಗೆ ಬರ್ತಾರೆ. ಗರ್ಭಗುಡಿ ಒಳಗಿನ ಹಿಂದಿಂದ ಲೈನ್ನ ಬಿಟ್ರೆ ಹೇಳ್ದಲ್ರಿ ಮುಂದಿಂದ ನಮ್ಮ ರಾಯರು ನೋಡಿದ್ವಿ ನಾವು. ಎಷ್ಟು ಖುಷಿ ಅನ್ನಿಸ್ತಂತಂದ್ರೆ ಈಗ ನೆಕ್ಸ್ಟ್ ಶ್ರೀಶೈಲಮ್ಮ ಲೆಟ್ಸ್ ಗೋ ಫ್ಯಾಮಿಲಿ. ಇಲ್ಲಿ ಸನಿಹ ಉಂಟು ವಿರಹ ಉಂಟು ಪ್ರತಿದಿನ. ಆ್ಯಂಡ್ ಇಲ್ಲೇ ಗ್ಯಾಸ್ ಸ್ಟೇಷನಿಗೆ ಬಂದಿದ್ದೀವಿ ನಾವು CNG ಹಾಕ್ಸಾಕೆ. ಆ್ಯಂಡ್ ಇಲ್ಲಿ 91 ರೂಪೀಸ್ ಐತಿ. ಅಪ್ಪ ಇಲ್ಲಿ AC ಕುಂತ ಹೇಳಿದೇವಿ ಯಾಪರಿ ಹೊಲಸು ಬಿಸಿಲು ಐತೆ ಹೇಳ್ರಿ. ಬರ್ರಿ ಲೆಟ್ಸ್ ಗೋ. 2 hours later. ಆ್ಯಂಡ್ ನಾವೀಗ ಎಲ್ಲದೇವ್ರಪ್ಪ ಫ್ಯಾಮ್ಲಿ ಅಂತಂದ್ರೆ ಫಾರೆಸ್ಟ್ ಚೆಕ್ ಪೋಸ್ಟ್. ಈಗ ನಾವೇನು ಹೊಂಟೇವಲ್ರಿ ಪೂರ ಆ ಕಡೆ ಸೈಡ್ ಇದೆಲ್ಲ ಫುಲ್ ತಿಕ್ ಫಾರೆಸ್ಟ್ ಇದೆ. ಆ್ಯಂಡ್ ಇದನ್ನು ಬರೇ ನಂಗೆ ಪರಿಚಯದವ್ರು ಒಬ್ರದ್ದು ರೀ ಇದ್ರೊಳಗೆ ನೋಡಿದ್ದೆ ನಾವು ಬ್ಲಾಗ್ ಒಳಗೆ. ಬಳಿರ ಏನು ಅರಬಾಟ ಚಾಲು ಆಗಿದೆ, ಗುಡು ಚಾಲು ಮಾಡ್ಯಾನೆ. ಆ್ಯಂಡ್ ನೋಡ್ಬೇಕು ಏನಾಗ್ತೈತೆ ಅಂತ.
ಇಲ್ಲಿ ಇನ್ನೊಂದು ಸ್ಟಾಪ್ ತೊಗೊಂಡೇವು ನಾವು ನಮ್ಗೆ ಏನ್ರಿಪ್ಪ ಅಂತಂದ್ರೆ ಏನು ಡೇಂಜರ್ ಐತೆ ಹೇಳ್ರಿ ಪಡ್ಡ ಏನು ಡೇಂಜರ್ ಐತೆ ಅಂತಲ್ಲ ಮಸ್ತ್ ಐತಿ ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ. ಈಗೆಲ್ಲದರಿಪ್ಪ ಅಂತ ಇಲ್ಲಿಂದ ಎಕ್ಸಾಕ್ಟ್ 50 ಕಿಲೋಮೀಟರ್ ಶ್ರೀಶೈಲಂ ಐತಿ ಆ್ಯಂಡ್ ಇಲ್ಲೊಂದು ಪಿಟ್ ಸ್ಟಾಪ್ ತೊಗೊಂಡೈತಿ ಚಾ ಕುಡಕ್ಕೆ ಆಗೆಲ್ಲ ಒಂದು ಕುಡಿದು ಬಂದೈತಿ ಮತ್ತು ಇಲ್ಲೊಂದು ಪಿಟ್ ಸ್ಟಾಪ್ ಮತ್ತು 50 ಕಿಲೋಮೀಟರ್ಸಿಗೆ ಒಂದು ಪಿಟ್ ಸ್ಟಾಪ್ ನಮ್ದು ಬರೀ ಅದಕ್ಕೆ ಇನ್ನೊಂದು ಪಿಟ್ ಸ್ಟಾಪ್ ತೊಗೊಂಡೈತ್ರಿ ಈಗ ಪಿಟ್ ಸ್ಟಾಪ್ ತೊಗೊಂಡು ಅಣ್ಣ ಯಾರಿಗೋ ಮೀಟಾಗಿ ಹಾಕುವಾನೆ ಸೀದಾ ಮತ್ತೊಂದು 2-3 ಕ್ಲಿಪ್ಸ್ ತೋರಿಸ್ತೇನೆ ಸೀದಾ ನಿಮ್ಗೆ ಶ್ರೀಶೈಲಂದಾಗ ಸಿಗ್ತೀನಿ ರಾತ್ರಿ 9:30 ಮಟ ಏನೋ ಇದಿರ್ತದಂತೆ ದರ್ಶನ ಇರ್ತದಂತೆ ಆ್ಯಂಡ್ ಅಲ್ಲಿ ಪಡ್ಡದು ತಿಂದು ಅಲ್ಲಿ ಏನು ಫಾರೆಸ್ಟ್ ಚೆಕ್ ಪೋಸ್ಟ್ ಇತ್ತಲ್ರಿ ಅಲ್ಲೇ 6 ಗಂಟೆ ಒಳಗೆ ಬಂದ್ರೆ ಅಷ್ಟೇ ಬಿಡ್ತಾರೆ 6 ಗಂಟೆ ಮ್ಯಾಗ ಅದರಲ್ಲಿಂದ ಬಿಡಂಗಿಲ್ಲ ಅದು ಅಲ್ಲೇ ಬಂದ ಮತ್ತು ಮಾರ್ನಿಂಗ ಚಾಲೂ ಆಕೈತದ 6 ಗಂಟೆ ಮ್ಯಾಗ ಎದಕ್ರಿಪ್ಪ ಅಂತಂದ್ರೆ ಕಾಡು ಪ್ರಾಣಿ ಎಲ್ಲ ರೋಡಿಗೆ ಬಂದಿರ್ತಾವೆ ಇದ್ರ ಸಂಬಂಧ ಈಗೆಲ್ಲ ಸಿನರ್ ಐತ್ರಿ ಚಾ ಅದು ಕೂಡ ಸಿಗ್ತೈತಂತೆ ಸ್ಟೇಟಿವ್ನಾಗ ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಆಗಿರಲಿ ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಆಗಿರಲಿ ಬಾ ಕ್ಷಮಿಸು ಬಾ ಹಿಂದೆ ಕ್ಷಮಿಸು ಬಾ ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು ಕಾರ ಜೀಪ ವಿಂಗರ್ ಇದಕ್ಕೆ 100 ರೂಪಾಯಿ ಸುಂದರ ತರ ಪಿನಾಕ ಧರಹರ ಸುಂದರ ತರ ಪಿನಾಕ ಧರಹರ ಗಂಗಾಧರ ಗಜಾಚರ್ಮಾಂಬರಧರ. ನಿಮ್ಮ ಫ್ಯಾಮಿಲಿ ಏನ್ರಿಪ್ಪ ಅಂತ ಫೈನಲಿ ಬಂದು ರೀಚ್ ಆಗೈತಿ ಶ್ರೀಶೈಲಮ್ಮ ಆ್ಯಂಡ್ ಎಕ್ಸಾಕ್ಟ್ ಟೈಮ್ ಎಷ್ಟಾಗೈತ್ರಿ ಅಂತ 7:36 ಇಲ್ಲೇನೋ ರೂಮ್ ಮಾಡ್ಬೇಕಾಗೈತಿ ಈಗ ನಾವು ಬಟ್ ರಾತ್ರಿ 9:30 ಮಟ ದರ್ಶನ ಆಯ್ತಂತ ಕಾರ್ ಪಾರ್ಕಿಂಗ್ ಬೇರೆ ಕಡೆ ಆಮೇಲೆ ಫೋನ್ ಅಲಾವಿಲ್ಲ ಅಂತ ಬ್ಯಾಗ್ ಅಲಾವಿಲ್ಲ ಅಂತ ಕಿಶೆದಾಗ ಏನೂ ಅಲಾವಿಲ್ಲ ಅಂತ ಎಲ್ಲ ಒಮ್ಮೆ ದರ್ಶನ ಮಾಡ್ಕೊಂಡು ಪ್ರಸಾದ ಗೀಸ ಮಾಡ್ಕೊಂಡು ಬಂದುಬಿಡ್ದೆ ಇವತ್ತು ಹೆಂಗೈತ್ರಿಪ್ಪ ನಾಳೆ ಭಾಳ ರಶ್ ಆಕೈತಿ ಅದ್ರ ಸಂಬಂಧ ಈಗ ರೂಮ್ ಅನ್ನತ್ತಾರ ರೂಮ್ ನೋಡಕ್ಕೆ ಹೊಂಟೇವಿ ಲೆಟ್ಸ್ ಗೋ ಫ್ಯಾಮಿಲಿ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ ಫೈನಲಿ 2ನೇ ಜ್ಯೋತಿರ್ಲಿಂಗ ನಂದು ನೋಡ್ರಿ ಸ್ಟ್ರೀಟ್ ಎಕ್ಸ್ಪ್ಲೋರ್ ಮಾಡಕತ್ತೇವೆ ನಾವು ಇನ್ನೂ ದರ್ಶನಕ್ಕೆ ಹೋಗಿಲ್ಲ ಆ್ಯಂಡ್ ನಮ್ಮ ರೂಮ್ ನಮ್ದು ಹಂಟೆ ಎಲ್ಲಿಗಂಟ್ರಿಪ್ಪ ಅಂತ ರೂಮ್ ಹಂಟ್ ಮಾಡತ್ತೇವೆ ನಾವು ರೂಮ್ ಬರೀ ಬಡ್ಲಕ್ಕೆ ರೂಮ್ ಹುಡ್ಕೊಂಡು ಮದ್ಲಕ್ಕೆ ನಮ್ಮ ಫ್ಯಾಮಿಲಿ ಏನ್ರಿಪ್ಪ ಅಂತ 2 ರೂಮ್ ತೊಗೋಬೇಕಂತ ಅದ್ರಾಗ ಏನ್ರಿಪ್ಪ ಅಂತಂದ್ರೆ ಒಂದು ರೂಮ್ ಒಳಗೆ 2 ಕಾಟ್ ಅಂತ ಇನ್ನೊಂದು ರೂಮ್ದಾಗ 2 ಕಾಟ್ ಅಂತ AC ರೂಮ್ ಅಂತೆ ಒಂದು ರೂಮ್ 800 ರೂಪೀಸ್ ಅಂತ 1600 ರೂಪೀಸ್ ಆತ ಬಟ್ ಪೇ ಮಾಡೋದು 3400 ರೂಪೀಸ್ ಅಂತ ಆ್ಯಂಡ್ ಗೌರಿ ಸದನ ಒಳಗೆ ರೂಮ್ ತೊಗೊಂಡೈತಿ ಆ್ಯಂಡ್ ಇಲ್ಲೇ ಈ ಕಡೆ ಹಿಂದೊಂದು ಐತ್ರಿ ಅದಿದೆ ಅಂತಂದ್ರೆ ಗಂಗಾ ಸದನಮ್ ಅಂತಂದು ಐತಿ ಗಂಗಾ ಸದನಮ್ ಒಳಗೆ ಬಂದು ನಾವು ಇದನ್ನು ತೊಗೋಬೇಕು ರೂಮ್ ಗೌರಿ ಸದನಮದ್ದೆ ಏನೇ ಇದ್ದು ರಿಸೆಪ್ಷನ್ ಅಲ್ಲಿ ಮ್ಯಾಗ ಐತದೆ ಆ್ಯಂಡ್ ಈಗ ಬರ್ರಿ ಬಡಕ್ಕೆ ನಾವು ರೂಮ್ ನಂಬರ್ 7980 ಐತಿ ಜಲ್ದಿ ಈಗ ಎಷ್ಟಾಗಿ ಟೈಮ್ ಅಂತಂದ್ರೆ 8 ಆಗಿ ಬಂದೈತಿ 9 ಗಂಟೆ ಒಳಗೆ ಬರ್ರಿ ಫ್ಯಾಮಿಲಿ ರೂಮ್ ಚೆಕ್ ಇನ್ ಮಾಡ್ಕೊಳ್ಳೋಣ ಅಂತ ಶ್ರೀಶೈಲ ದೇವಸ್ಥಾನಮ್ ಡೊನೇಷನ್ ಸ್ಕೀಮ್ ಅಂತ ರೂಮ್ ನಂಬರ್ 79 ಡೊನೇಟೆಡ್ ಬೈ ಯಾರ ಬರ್ರಿ ರೂಮ್ ಹೆಂಗೈತೆ ಅಂತಂದು ನಿಮಗೆ ಫಸ್ಟ್ ಲುಕ್ ತೋರಿಸೇನಿ ನಾನೇನು ಒಳಗೆ ಹೋಗಿಲ್ಲ ಫಸ್ಟ್ ಲುಕ್ ಅದು ನಿಮ್ಮ ಜೊತೆನೇ ವಿತೌಟ್ ಕಟ್ ಹೊತ್ತೀರಿ AC ಐತಾ ಇಲ್ಲೇ ನೋಡೋಣ ರೂಮ್ ಹಿಂಗೈತ್ರಿ ಬೆಡ್ ಓಕೆ ಏನು ಇವತ್ತು ಮಕ್ಕೊಂಡು ಮತ್ತು ಮುಂಜಾನೆ ಹೋಗೋಕೆ ತಪ್ಪಿಲ್ಲ ಆ್ಯಂಡ್ AC ಚಾಲು ಐತಲ್ಪ AC ರೂಮ್ ಅಂತಂದಾರೆ ಏನು AC ಥರ ಆದರೆ AC ಅಲ್ಲ ಮತ್ತಿದೆ ಕೆಳಗವನ ಮತ್ತು ಅದ್ರದ್ದೇನು ಇಲ್ಲೇ ಇರಲ್ಲ AC ರೂಮ್ ಅಂತ ಹೇಳಿಸ್ಕೊಂಡ್ರ ಪೈಸಾ AC ಹತ್ಬೇಕ ನೋಡೋಣ ತರ್ರಿ AC ಏನು ಮಾತಾಡೋಣ ಆ್ಯಂಡ್ ಇಲ್ಲೊಂದು ರೂಮ್ ಐತಿ ನೋಡ್ರಲ್ಲ ಇಲ್ಲೇ ಇದೈತಿ ವಾರ್ಡ್ರೋಬ್ ಐತಿ ಇಲ್ಲೊಂದು ಇದೈತಿ ಅಪ್ಪ ಆ್ಯಂಡ್ ದಿಸ್ ಈಸ್ ಆ ಬಾಲ್ಕನಿ ಫ್ಯಾಮಿಲಿ ಬಾಲ್ಕನಿ ಇಲ್ಲೇ ಕಾರ್ ಪಾರ್ಕ್ ಮಾಡ್ಬೋದಾ ದಿಸ್ ಈಸ್ ಅವ್ರ ಬಾಲ್ಕನಿ ಅದು ನಮ್ದು ಇನ್ನೊಂದು ರೂಮ್ ಬಾಲ್ಕನಿ ಹಿಂಗೈತಿ 800 ರೂಪೀಸು ನಳದಾಗ ನೀರೈತಿ ಇದು ಟಾಯ್ಲೆಟ್ ಇದು ಬಾತ್ರೂಮ್ ಹಿಂಗೈತಿ ನೋಡ್ರಿ ಹೀಟ್ರ್ ಐತಿ ಇದೇನು ಚಲೋಕೈತಿ ಗೊತ್ತಿಲ್ಲ ಬರ್ರಿ ಇಷ್ಟ ಐತಿ ಬಡಕ್ಕೆ ನಾವು ಫ್ರೆಶ್ ಅಪ್ ಆಗಿ ಸಿಗ್ತೇನೆ ಅಂತ ಬರ್ರಿ 1 hour later. ಚಪ್ಪಲ್ ನಮ್ದು ಏನಾಗ್ಬಿಟ್ಟೈತ್ರಿ ಅಂತ ಇಲ್ಲಿ ಮೊಬೈಲ್ ಅಲಾವ್ ಇಲ್ರಿ ಇಲ್ಲಿ ಒಳಗೆ ಗುಡಿ ಒಳಗೆ ಅದ್ರ ಸಂಬಂಧ ಸ್ಪೆಷಲ್ ದರ್ಶನ ಅಂತಂದು ಏನು ಮಾಡಿಬಿಟ್ವಿ ನಮ್ಮನ್ನ ಚಪ್ಪಲ್ ಒಳಗೆ ಬಿಟ್ಟು ಬಂದುಬಿಟ್ಟಾನ್ರಿ ಅದು ಒಳಗೆ ತೆಗಿಬೇಕಂತಂದ್ರೆ ಮುಂಜಾನೆ 6 ಗಂಟೆಗೆ 5 ಗಂಟೆಗೆ ಓಪನ್ ಅಂತ ನಾವು ಮುಂಜಾನೆ 6 ಗಂಟೆಗೆ ಇಲ್ಲಿಂದ ಬಿಡ್ಬೇಕು ಅದ್ರ ಸಂಬಂಧ ಒಂದು ದೊಡ್ಡ ಬಡಗಿ ತೊಗೊಂಬಂದು ಅಲ್ಲಿಂದ ಹಾಕಿದಂಗೆ ತೆಗೆದು ಈಗ ನೋಡ್ರಿ ಅದು ಈಗ ತೆಗಿತೈತೆ ನೋಡ್ರಿ ಹೆಂಗೆ ತೆಗಿಯಾಕೈತೆ ಅವತ್ತೆ
ನಮ್ಮ ಚಪ್ಪಲ್ ನಮಗೆ ಕೊಡಪ್ಪ ಅಂತಂದು ಹೇಳಕತ್ತೀವ್ರಿ ಅವ್ರಿಗೆ ಮುಂಜಾನೆ ಬಾ ಅಂತ ನಾವು ಏನು ಮಾಡಿದ್ರಿ ವಾಚ್ಮ್ಯಾನ್ ಅದು ಹೆಂಗೆ ಅನ್ಸತ್ತೈತೆ ಅಂದ್ರೆ ಬೇರೆದವ್ರು ಚಪ್ಪಲ್ ನೋಡಿ ತಗೊಂತಿರ್ತೀವಲ್ಲ ಹಂಗೆ ಅನ್ಸಕತ್ತೈತ್ರಿ ಈಗ ಒಂದು ತಗೊಂಡಿವಿ ಈಗ ಅವ್ರು ಡ್ಯಾಡಿ ಕೊಡ್ಚಾರಂತ ಅದನ್ನು ಮತ್ತೆ ಅದು ಬಿಟ್ಟು ಹೋಗಾಕ ನಮಗೂ ಅಂತ ಬರೋದು ನೋಡ್ರಿ ಹಿಂಗೆ ಒಂದೊಂದು ಬಳ ಹಾಕೋದು ಎಬ್ಸೋದು ಇಲ್ಲಿಂದ ಮ್ಯಾಗಿಂದ ಅಷ್ಟು ತಗೊಳ್ಳೋದು ಹೆಂಗೆ ಹೊಂಟೈತೆ ನೋಡ್ರಿ ಹಂಗೆ ಚಪ್ಪಲ್ ಒಂದಕ್ಕೆ ಹೇರ್ಕೊಂತ ಹಂಗೈತ್ರಿ ನನ್ನ ಫೋನ್ ಅಲ್ಲಿ ರೂಮ್ನಾಗ ಇಟ್ಟೋಗ್ಯಾವಿ ಇದು ಸ್ಯಾಮ್ಸಂಗ್ನಾಗ ಮಾಡತ್ತೀನಿ ನಂಗೆ ಕ್ಲಾರಿಟಿ ಹೆಂಗೆ ಬರೋದು ಗೊತ್ತಿಲ್ಲ ಲೆಟ್ಸ್ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಹೊಂಟೈತ್ರಿಪ್ಪ ಅಂತಂದ್ರೆ ನಮ್ಮ ತಂಗಿ ಏನೋ ರುದ್ರಾಕ್ಷಿ ಬೇಕಂತ ಅತ್ತಾಗ ರುದ್ರಾಕ್ಷಿ ತೊಗೊಂಡು ಅಲ್ಲಿ ಹೆಂಗೆ ನಾ ಜ್ಯೋತಿರ್ಲಿಂಗ ಕಡೆ ನಿಂತು ಒಂದು ಫೋಟೋ ಹೊಡ್ಸ್ಕೊಂಡೇನಲ್ರಿ ಹಂಗೆ ನಂಗೆ 12 ಜ್ಯೋತಿರ್ಲಿಂಗದ ಒಂದೊಂದು ಫೋಟೋ ಬೇಕು ಅದು ರೀಲ್ ಹಾಕಾಗಬೇಕು ನಂಗೆ ಆ್ಯಂಡ್ ಇದು 2ನೇ ಜ್ಯೋತಿರ್ಲಿಂಗ ಕಂಪ್ಲೀಟ್ ಆಯ್ತು ನಂದು ಅದ್ರ ಸಂಬಂಧ ಯಾಕಂದ್ರೆ ಫೋನಲ್ಲಿ ಅಲವ್ ಇದ್ರಿ ಕೆಲ್ರಿ ಈಗ ಹೋಗಿ ಫೋಟೋ ಹೊಡ್ಸ್ಕೊಂಡು ವಾಪಸ್ ಬರೋಣ ಟೈಮ್ ಎಷ್ಟಾಗೈತ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಇಟ್ಸ್ ಅಪ್ರಾಕ್ಸ್ 10:15 ಅಪ್ರಾಕ್ಸ್ ಅಲ್ರಿ ಎಕ್ಸಾಕ್ಟ್ 10:15 ಆಗೈತಿ ಬರೀ ಲೆಟ್ಸ್ ಗೋ ಅಮೌಂಟ್ ಅದೈತಲ್ರಿ ಭಾಳ ಎಕ್ಸ್ಪೆನ್ಸಿವ್ ಐತಿ ಅಲ್ಲೇ ಒಂದು 5 ಲೀಟ್ರದ ಬಿಸ್ಲರಿದು ನೀರಿನ ಬಾಟ್ಲಿ ನೋಡಿದ್ವಿ 5 ಲೀಟ್ರದ್ದು ಐತದ ಅದು ಆ್ಯಕ್ಚುಲಿ ಎಷ್ಟು ಐತ್ರಪ್ಪ 50-70 ರೂಪಾಯಿ ಅಂತ ಹಿಡ್ಕೊರಿ ಇಲ್ಲಿ ಎಷ್ಟು ಮಾರತ್ತಾರ ಅಲ್ಲಿ 160 ರೂಪೀಸ್ ಮಾರತ್ತಾರ ಮಾಡ್ತೀರಿ ಹಿಂಗೆಲ್ಲ ಭಾಳ ಹತ್ತಿರ ಓವರ್ ಕಾಸ್ಟ್ಲಿ ಐತಿ ಇಲ್ಲಿ ಕಿಚನ್ ನೋಡಕ್ಕೆ ಬಂದೈತಿ ಲಾಸ್ಟ್ ಪ್ರೈಸ್ ಹೊಂಡಾ 150 ಅಂತೀವಿ ನೋಡ್ರಿ ಬಟ್ ಕಿಚನ್ ನೋಡೋದೈತಿ ಇನ್ನೇನ್ರಿಪ್ಪ ಫ್ಯಾಮಿಲಿ ಅಂತ ನೋಡ್ರಿ ಇಲ್ಲೇ ಹೊರಗೂ ಹಾಸ್ಕೊಂಡು ಮಕ್ಕೋಬೋದೆ ಬಟ್ ಇನ್ ಕೇಸ್ ಇಲ್ಲಿ ಅವ್ರು ಯಾರು ನೋಡತ್ತೀರಿಪ್ಪ ಅಂತಂದ್ರೆ ಒಂದೇನ್ರಿಪ್ಪ ಅಂತ ಎಲ್ಲ ಓವರ್ ಹೈಪ್ ಪ್ರೈಸ್ ಅದಾವ ರೀ 10 ರೂಪಾಯಿ ಐತಂದ್ರೆ 10 ರೂಪಾಯಿ ಐಟಮ್ ಏನಿಲ್ಲ ಅಲ್ಲಿ 10 ರೂಪಾಯಿ ಅಂದ್ರೆ 20 ಅವ್ರು ಮನ್ಸಿಗೆ ಬಂದಿದ್ದು ರೇಟ್ ಹೇಳ್ತಾರೆ ರೀ 25 ಆತ 30 ಅಂತೆ ಅದೊಂದು ಲೀಟ್ರ್ ನೀರಿನ ಬಾಟ್ಲಿ ಎಷ್ಟೈತಿ 45 ರೂಪಾಯಿ ಐತಿ ಇವ್ರು 55 ರೂಪಾಯಿ 10 ರೂಪಾಯಿ 20 ರೂಪಾಯಿ ಐಸ್ ಕ್ರೀಮ್ ಅದಂತೂ ರೇಟೆಡ್ ಹಾಕೋಬೇಡ್ರಿ ನೀವು ಐಸ್ ಕ್ರೀಮ್ ಇರೋದು ಕ್ಯಾಂಡಿ 15 ರೂಪಾಯಿ ಐತಿ 30 ರೂಪಾಯಿ ಅಂತ ಹೇಳ್ತಾರೆ ಅವ್ರು ಈಗ ಒಂದು ನಂಗೆ 30 ಅಂದ್ರೆ ನೆಕ್ಸ್ಟ್ ಬಂದ್ರೆ 25 ಹೇಳ್ಬೋದು 45 ಹೇಳ್ಬೋದು ಮನ್ಸಿಗೆ ಬಂದಿದ್ದು ರೇಟ್ ಹೇಳ್ತಾರೆ ಹಿಂಗೆಲ್ಲ ಸೀನೇರು ಐತ್ರಿ ಬಡಕ್ನ ಇಲ್ಲೊಂದು ಫೋಟೋ ಹೊಡ್ಕೊಂಡು ಹೋಗೋಣ ಇದಕ್ರಿಪ್ಪ ಅಂತಂದ್ರೆ ನಾವು ಫಸ್ಟ್ ನಾವು ಹೋಗಿದ್ದೆ ತ್ರಂಬಕೇಶ್ವರಿಗೆ ಹೋಗ್ಯ ನಾನು ಮೊನ್ನೆದ್ದೆ ಶ್ರೀಶೈಲಮ್ಮ ಸೆಕೆಂಡ್ ಜ್ಯೋತಿರ್ಲಿಂಗ ನಂದು ಬರೀ ಬಡಕ್ಕೆ ನಾವು ಫೋಟೋ ಹೊಡ್ಸ್ಕೊಂಡೋಣ ಮೇನ್ ಗುಡಿದು ಎಲ್ಲಿಂದ ಫೋಟೋ ಹೊಡ್ಸ್ಕೊಳ್ಳೋದನ್ನ ಹತ್ತಿದ್ವಿ ಆ್ಯಂಡ್ ಫೈನಲಿ ಇಲ್ಲೈತೆ ನೋಡಿರಿ ಮ್ಯಾಗ ಕಳ್ಸ ನೋಡಿ ನಮಸ್ಕಾರ ಮಾಡಿರಿ ಏನ್ರಿ ಬೇಡ್ಕೊಳ್ಳಿದ್ರೆ ಬೇಡ್ಕೊರಿ ಹಿಂಗೈತೆ ನೋಡ್ರಿ ಆ್ಯಂಡ್ ಇದು ನಾವು ಆನ್ಲೈನ್ ಇನ್ ಕೇಸ್ ಇಲ್ಲಿ ಬರಾತಿರಿಪ್ಪ ಅಂತಂದ್ರೆ ಆನ್ಲೈನ್ ಪಾಸಸ್ ತೊಗೊಂಬರಿ ಬಟ್ ನಾವು ಆನ್ಲೈನ್ ಪಾಸಸ್ ತೊಗೊಳಕ್ಕಾಗಲಿಲ್ಲ ಈ ಕಡೆ ಬರ್ತೀನಿ ನಾವು ಡೈರೆಕ್ಟ್ ಬಂದ್ವಲ್ರಿ ಅದು ಏನಾಗ್ಬಿಡ್ತು ಒಬ್ರು ಯಾರೋ ನಾವು ನಿಮ್ಗೆ ಇಷ್ಟು ಮಂದಿ ಇದೀವಿ ಅಂತ ಸೊ ಅಂತಂದು ಹೇಳಿದ್ವಿ ಅವ್ರು ಬಡ ಏನು ಮಾಡಿದ್ರೆ ನಾನು ಕರ್ಕೊಂಡು ಹೋಗಿ ಅಮೌಂಟ್ ಎಷ್ಟು ಅಂತ ಹೇಳೋವಲ್ರಿ ಅವ್ರು ಕರ್ಕೊಂಡು ಹೋದ್ರೆ ಅದಕ್ಕೆ ಏನು ಹೇಳಕ್ಕೋಲಿಲ್ಲ ನಾವು ಕರ್ಕೊಂಡು ಹೋಗಿ ಒಳಗೆ ದರ್ಶನ ಮಾಡಿ ಸೀದಾ ಗರ್ಭಗುಡಿ ಒಳಗೆ ಬಿಡಲಿಲ್ಲ ಅಷ್ಟೇ ಇಲ್ಲಿ ಹೊರಗೆ ಬೇರೆ ಸೇವೆ ಅದಾವ್ರಿ ಅವು ಆನ್ಲೈನ್ ಸೇವೆ ಮಾಡಿಸಿದ್ರೆ ಅಂದ್ರೆ ಏನಾರ ಐತಿ ಬಟ್ ನಾವು ಒಬ್ಬರೇ ಯಾರೋ ಕರ್ಕೊಂಡು ಹೋದ್ರಲ್ಲ ಹಿಂಗೆಲ್ಲ ಪಿಕ್ಚರ್ ಆಗ್ತದೆ ಹೋಗಿ ಅವ್ರು 1000 ರೂಪಾಯಿ ಇಸ್ಕೊಂಡ್ರಿ 1000 ರೂಪಾಯಿ ಕೊಟ್ಟು ಬಂದ್ವಿ ನಾವು ಹಿಂಗೆಲ್ಲ ಸೀನಿಯರ್ ಐತ್ರಿ ಕೆಳಗೆ ಶಿವನ ಗುಡಿ ಐತಿ ಅಂದ್ರೆ ಮಲ್ಲಿಕಾರ್ಜುನ ಅವ್ರದ್ದು ಮ್ಯಾಗ ಪಾರ್ವತಿ ದೇವಿ ಅವ್ರದ್ದು ಐತಿ ಅಂದ್ರೆ ಬ್ರಹ್ಮರಾಂಬಿಕಾ ಅವ್ರದ್ದು ಹಿಂಗೆಲ್ಲ ಸೀನಿಯರ್ ಐತ್ರಿ ಈಗೆಲ್ಲ ದೇವ್ರಿಪ್ಪ ಅಂತಂದ್ರೆ ಹೊರಗಿಂದ ಒಂದು ಫೋಟೋ ಹೊಡ್ಕೊಂಡು ಹೋಗಕ್ಕೆ ಬಂದೀವಿ ಬರ್ರಿ ಲೆಟ್ಸ್ ಗೋ ಆ್ಯಂಡ್ ಸೆಕೆಂಡ್ ಜ್ಯೋತಿರ್ಲಿಂಗ ಕಂಪ್ಲೀಟ್ ಆತ್ರಿ ಇನ್ನೂ ಎಷ್ಟು ರೀ 10 ಉಳಿದು ನಾನು ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ಬಿಟ್ಟು ಹೆಂಗೆ ಹೊಂಟ ನೋಡ್ರಿ ಚಪ್ಪಲ್ ಬೇಡ ಹೌದಿಲ್ಲ ಬೇಡ ತಗೋ ನಡೀತೈತೆ ತಗೋ ಚಪ್ಪಲ್ ಯಾಕೆ ತೊಗೊಂತಿ ಮತ್ತೆ ನೋಡ್ರಿ ಚಪ್ಪಲಲ್ಲಿ ಎಂಥ ಚಂದಲ್ಲಿ ಇಟ್ಟಾಳ ಪದ್ದ ಸರಿ ಚಪ್ಪಲ್ ಬಿಟ್ಕೊಡು ಬರೋದು ಏನು ಮಾಡ್ತೀರಿ ಇಂಥ ಹುಚ್ಚೈತಿ ಹಂಗೆ ಹಾಕಿ ಬ್ಲಾಗ್ ಮಾಡೋ ಗದ್ದಲ್ನಾಗ ಏನು ಮಾಡತ್ತ ಅಂತ ಕೇಳೋ ಲಕ್ಷ ಇರೋಲ್ಲ ಆ್ಯಂಡ್ ನೋಡ್ಬೋದು ಟೈಮ್ ಆಗೈತಿ ಎಕ್ಸಾಕ್ಟ್ ಇಟ್ಸ್ 10:33 ಆ್ಯಂಡ್ ನಾವು ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಎಲ್ರಿಪ್ಪ ಅಂತ ನಮ್ಮ ರೂಮ್ ಕಡೆ ಮುಂಜಾನೆ 5-6 ಗಂಟೆಗೆ ಬಿಡೋದೈತಿ ಆ್ಯಂಡ್ ಅದೇನು ರುದ್ರಾಕ್ಷಿ ಐತಲ್ರಿ ಕೆಲವೊಂದು ಕಡೆ ಏನು ಅನ್ನತ್ತಾರೆ ಒರಿಜಿನಲ್ ರುದ್ರಾಕ್ಷಿ ಐತಿ 800 ರೂಪಾಯಿ ಅಂತ ಇನ್ನು ಸ್ವಲ್ಪ ಮಂದಿ ಏನು ಅನ್ನತ್ತಾರೆ 60 ರೂಪಾಯಿ ಅಂತ 50 ರೂಪಾಯಿ ಅಂತ ನಾವೇನು ಅನ್ನತ್ತೀವಿ ಅದು ಎಷ್ಟರದೇ ಇರಲಿ 2 ಕಾಯಿನ್ ನಡುವುದನ್ನ ಹಿಂಗೆ ಒತ್ತಿಕ್ಕಿ ತೋರಿಸ್ರೆ ತಿರುಗ್ಬೇಕು ನನಗೆ ತಿರುಗಿ ತಾನೆ ತೊಗೊತೇನೆ 1000 ರೂಪಾಯಿ ಕೊಟ್ಟರು ತೊಗೋ 1000 ರೂಪಾಯಿ ಇದ್ರೂ ತೊಗೊತೇನೆ ಅನ್ನತ್ತೀನಿ ಅದನ್ನ ನೀವೇ ತಿರುಗಿಸ್ಕೊಂಡು ನ್ಯಾಕ್ ತಿರುಗಿಸ್ಲಿ ಅಂತ ಅನ್ನತಾನ ಹಂಗಾದ್ರೆ ನಾವು ತೊಗೊಂಡ್ಮೇಲೆ ತಿರುಗಿಸ್ಬೇಕು ತಿರುಗಲಿಲ್ಲ ಅಂದ್ರೆ ಡೂಪ್ಲಿಕೇಟ್ ರೀ ಅದು ಅದಕ್ಕೆ ಇದಕ್ಕೆ ಏನ್ರಿಪ್ಪ ಒಂದು ಬೆಸ್ಟ್ ಎಲ್ಲಿರ್ತೈತಲ್ಲ ಅಲ್ಲಿ ಹೋದಲ್ಲೇ ಇರ್ಬೇಕದೆ ನಮ್ಮ ತಂಗಿ ಕಡೆ 2 ಅದಾವ ಇದು ಇನ್ನೊಂದು ಐತಿ ಬಟ್ ಇಲ್ಲೊಂದು ಡ್ಯೂಕ್ ಹೊಂಟೈತೆ ಅಗಳಿಂದ ಅಡ್ಡಾಡತೈತಿ ಆ ಡ್ಯೂಕ್ ನೋಡಿದಾಗಿಂದ ನಮ್ಮ ಆರು ಏನು ಬರಕತ್ತಿಟ್ಟ ನಮ್ಮ ಆರು ನೋಡಿದ್ರೆ ಮನ್ಯಾಗ ಅದಾಳೆ ನಂಗೆ 12 ಜ್ಯೋತಿರ್ಲಿಂಗ ಮಾಡೋದೈತಿ ಯಾಕಂದ್ರೆ ಭಾಳ ರೇರ್ ಕೇಸ್ ಅಂತ್ರಿ ಅದು ಮೊದಲಿನ ಟೈಮ್ನಾಗ 12 ಜ್ಯೋತಿರ್ಲಿಂಗ ಕಂಪ್ಲೀಟ್ ಮಾಡೋಕೆ ಹಾಕಿದ್ದಿಲ್ಲ ಅಂತ ಭಾಳ ಮಂದಿಗೆ ನಸೀಬಿದ್ರಾಗ ಹಾಕಿತ್ತಂತೆ ಬಟ್ ಈಗಂತರೂ ಏನ್ರಿಪ್ಪ ರೊಕ್ಕಿದ್ರೆ ಎಲ್ಲ ನೋಡಬೋದು ಹಂಗೈತಿ ಬಟ್ ಆದರೂ ಭಾಳ ಮಂದಿಗೆ ನೋಡೋಕ್ಕಾಗಿಲ್ಲ ಈಗೆಲ್ಲ ಚಿನ್ನ ಐತ್ರಿ ಬರೀ ಸೀದಾ ನಿಮಗೆಲ್ಲ ಸಿಗ್ತದ್ರಿಪ್ಪ ಅಂತ ರೂಮ್ನಾಗ ಅಪ್ಪ ಮುಂಜಾನೆ 5 ಗಂಟೆ ಸುಮಾರು ಬಿಡೋದೈತಿ ಇಲ್ಲಿಂದ ಆಲ್ಮೋಸ್ಟ್ 11 to 12 hours ಜರ್ನಿ ಐತೆ ನಮ್ದು ಅದೇ ನೋಡ್ರಿ ಲೆಟ್ಸ್ ಗೋ 3 ಫೇಸ್ ಅಂತ 3 ಫೇಸ್ ಅಂದ್ರೆ ಇದು ಒಂದು ಹಿಂಗೆ ಬರ್ತೈತಿ ಒಂದು ಹಿಂಗೆ ಒಂದು 3 ಫೇಸ್ 5 ಫೇಸ್ ತಿರುಗ್ತೈತಿ ಅಂತ ಅನ್ನತ್ತೀವಿ ಅದು ಟ್ರೈ ಮಾಡತ್ತಾರೆ ಸ್ವಲ್ಪ ತಿರುಗ್ತದೆ ಹೌದಾ ಇಲ್ಲ ಮುಗಿತ್ರಿ ಅಷ್ಟು ತಿರುಗಿತ್ತು ಅಂತಂದ್ರು ಈಕಿ ಫ್ರೆಂಡಿಗೆ ಏನೋ ತೊಗೊಳತ್ತಾಳ ನೋಡಿ ಇಲ್ಲಿ ಐತಲ್ರಿ ಫ್ಯಾಮ್ಲಿ ಗೋಲಿ ಸೋಡಾಗ
ಇದ್ರ ಮ್ಯಾಗ ಪ್ರೈಸ್ ಏನು ಬರದೇ ಇಲ್ಲ. ಇದಕ್ಕೆ 40 ರೂಪಾಯಿ ಅಂತ. ಇವರ ಚಾರ್ಜ್ ಸ್ಟಿಕ್ಕರ್ 40 ರೂಪಾಯಿ ಅಂತ. ಇದನ್ನ ಬಾಟ್ಲಿ ತೊಗೊಂಡು ಹೋಗ್ಬೇಕಂದ್ರೆ 100 ರೂಪಾಯಿ ಅಂತ. ಏನು ಮಾಡ್ತೀರಿ, 100 ರೂಪಾಯಿ ಬಾಟ್ಲಿ ಅಂತಿದ್ದು. ಇಲ್ಲೇ ಹೋಟೆಲ್ ಇಲ್ಲಪುರಮ್ ಅಂತ ಐತಿ, ಅದ್ರ ಬಾಜುನೆಲ್ಲ ಗಂಗಾ ಸದನಮ್ ಅಂತಂದೈತಿ. ಅಲ್ಲೇ ನೀವು ಒಳಗೆ ಹೋಗ್ಬೇಕು. ಅಲ್ಲಿ ಒಳಗೆ ಹೋದ್ಕೂಡ ಮ್ಯಾಗ ರಿಸೆಪ್ಷನ್ ಐತಿ. ಅಲ್ಲಿ ಹೋಗಿನ ಈ ಕಡೆ ಐತಲ್ರಿ ಇದು ಗಂಗಾ, ಈ ಕಡೆ ಗೌರಿ. ಆದ್ರೆ ನಾವು ಈ ರೂಮ್ನಾಗ ಅದೀವಿ. ಇಲ್ಲೊಂದು ರೂಮ್ ಬೇರೆ ಅದಾವೆ, ಇಲ್ಲೊಂದು ರೂಮ್ ಬೇರೆ ಅದಾವೆ. ಹಳೆ ಅನಿಸ್ತೈತಿ, ಹೊಸಾದಿರ್ಬೇಕು ಅನಿಸ್ತೈತಿ. ಅದಕ್ಕೆ ಆಯ್ತು ನಿಮ್ಗೆ ಇಲ್ಲಿ ಬಂದ ಕೂಡ ನಿಮ್ಗೆ ರೂಮ್ಸ್ ಬೇಕಂದ್ರೆ ಅಲ್ಲಿ ಮ್ಯಾಗ ಹೋಗ್ಬೇಕು ರೀ. ಗಂಗಾ ಸದನಮಿಗೆ ಹೋಗಿ 800 ರೂಪಾಯಿ ಅದ ಎಕ್ಸ್ಟ್ರಾ ಡೆಪಾಸಿಟ್ ಇಸ್ಕೊಂತಾರೆ ಅವ್ರೆ. ನಾಳೆ ಮುಂಚೆಲ್ಲಿ ಹೋಗೋ ಚೆಕ್ಔಟ್ ಮಾಡೋ ಟೈಮ್ನಾಗ 1600 ರೂಪಾಯಿ ವಾಪಸ್ ಇಸ್ಕೊಂಡು ಹೋಗೋದು. ಎಸ್ಕೋ ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ನಾವೇನು ಬ್ಲಾಗ್ ಏನು ಮಾಡತ್ತೀನಿ. ಸೊ ಸ್ಟೇಟ್ಯೂನ್ ಆಗಿರಿ. ಇನ್ಕೆ ಚಾನಲ್ ಹೊಸಬ್ರದಿರಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ. ಬರ ಮುಂದೆ ನಡೆಸೋಣ. ಅದ್ರ ಜಿಲ್ಲೆ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗೋಣ ನಿಮ್ಮ ಬ್ಲಾಗ್ದಾಗ. ಸೊ ತಪ್ಪದೆ ಸ್ಟೇ ಸೆಕ್ಸಿ. ಬಾಯ್ ಬಾಯ್. ಹಾಗಲೇ Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ ಮೊದಲ